ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ಗೆ ತುಂಬ ಜನರಿಗೆ ಒಂದು ಡೌಟ್ ಇದೆ. ಏನಪ್ಪ ಡೌಟ್ ಅಂದರೆ, ನಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಸಬ್ ಮಾಡಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತಾ, ಅಂದರೆ ಸಬ್ ಮಾಡಿದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತ ತುಂಬ ಜನ ಡೌಟ್ ಇದೆ. ಈ ಸಬ್ ಅಂದರೆ ಯಾವ ರೀತಿ ಅನ್ಬೇಕಾ, ನಮ್ಮೊಂದು ಯೂಟ್ಯೂಬ್ ಚಾನಲ್ ಲಿಂಕು ನಮ್ಮ ಬ್ರದರ್ಸ್ ಅಂದರೆ ನಮ್ಮ ಫ್ರೆಂಡ್ಸು ಎಲ್ಲ ಕಡೆ ನಾವು ಶೇರ್ ಮಾಡ್ತೇವೆ. ಈ ರೀತಿ ಶೇರ್ ಮಾಡಿ ನಾವು ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತ ತುಂಬ ಜನ ಡೌಟ್ ಇದೆ. ತುಂಬ ಜನ ಕೂಡ ನನಗೆ ಮೆಸೇಜ್ ಮಾಡಿದರೆ, ಬ್ರದರ್ ನಾವು ನಮ್ಮ ಚಾನಲ್ ಲಿಂಕು ಇನ್ನೊಬ್ಬರಿಗೆ ಶೇರ್ ಮಾಡಿದರೆ ಸಬ್ಸ್ಕ್ರೈಬರ್ಸ್ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತಾ, ಮಾನಿಟೈಸೇಷನ್ ಆನ್ ಆಗಲ್ಲ ಅಂತ ತುಂಬ ಜನ ಕೂಡ ಕಮೆಂಟ್ ಮಾಡ್ತಾರೆ. ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಬ ಸಿಂಪಲ್ ಆಗಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಏನಪ್ಪ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಸಬ್ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇನ್ನೊಬ್ಬರಿಗೆ ಲಿಂಕ್ ಸೆಂಡ್ ಮಾಡಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತಾ, ಅದ್ರ ಜೊತೆಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತಾ ಇಲ್ವಾ, ಚಾನಲ್ ಏನಾಗುತ್ತೆ ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಮೊದಲೇ ಹೇಳ್ಬಿಡ್ತೀನಿ, ಎಲ್ಲ ನಮ್ಮ ಕನ್ನಡ ಟೆಕ್ ಎಡಿಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಆಗಿರೋದು ಪ್ರತಿಯೊಬ್ಬರು ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ನಮ್ಮೊಂದು ವಿಡಿಯೋ ನೋಡ್ತಾರೆ, ಪ್ಲೀಸ್ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಬೇಗ ಒಂದು ಸಬ್ಸ್ಕ್ರೈಬ್ ಮಕ್ಕಳ ಟನಲ್ ಮಾಡಿ ಸದ್ಯದಲ್ಲಿ 1,00,000 ಸಬ್ಸ್ಕ್ರೈಬ್ ಹೆಚ್ಚುತ್ತೆ, ಬೇಗ ರೀಚ್ ಮಾಡೋಂತ ಇವತ್ತು ಸ್ಟಾರ್ಟ್ನ ಬನ್ನಿ. ಮೊದಲನೇ ಬಂದ್ಬಿಟ್ಟು ಎಲ್ಲರಿಗೂ ಕೂಡ ಒಂದು ಡೌಟ್ ಯಾವ ರೀತಿ ಇರಬೇಕಂದ್ರೆ, ನಾನು ನಿಮಗೆ ಮೊದಲನೇ ಬಂದ್ಬಿಟ್ಟು ಎಲ್ಲರಿಗೂ ಹೇಳ್ತೀನಿ, ಈ ಸಬ್ ಮಾಡೋದಂದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತಾ, ಅಂದರೆ ನಾವು ಲಿಂಕ್ಸ್ ಶೇರ್ ಮಾಡೋದು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಅದ್ರ ಜೊತೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತಾ, ನಮ್ಮ ಚಾನಲ್ ಗ್ರೋ ಆಗುತ್ತಾ ಇಲ್ಲ ಡೆಡ್ ಆಗುತ್ತಾ ನಮ್ಮ ಚಾನಲ್. ತುಂಬ ಜನ ಇದೊಂದು ಡೌಟು. ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇರ್ತೀನಿ. ಈ ಸಬ್ ಅಂದರೆ ಯಾವ ರೀತಿ ಅಂದರೆ ಹೇಳ್ಬೇಕಾರೆ ಆ್ಯಕ್ಚುಲಿ ಮಾಡಿ ನಾನು ನಿಮಗೆ ಹೇಳ್ತೀನಿ, ನನ್ನೊಂದು ಯೂಟ್ಯೂಬ್ ಚಾನಲ್ ಅಂದರೆ ನನ್ನೊಂದು ಯೂಟ್ಯೂಬ್ ಚಾನಲ್ ನನ್ನೊಂದು ಯೂಟ್ಯೂಬ್ ಚಾನಲ್ ಒಂದು ಟೆಲಿಗ್ರಾಮ್ ಲಿಂಕ್ ಅಂತ ನಾನು ನಿಮ್ಗೆ ಯಾವಾಗ ಹೇಳಿದೆ, ಅಂದರೆ ನನ್ನ ಟೆಲಿಗ್ರಾಮ್ ಇದೆ, ಆ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ ನೀವು ನೋಡ್ಬೋದು. ಅಲ್ಲಿ ಇದ್ದಂಥ ಫ್ಯಾಮಿಲಿ ಮೆಂಬರ್ಸ್ ನಾನು ತೋರಿಸ್ತೀನಿ, ಸ್ಕ್ರೀನ್ ರೆಕಾರ್ಡ್ ಇರುತ್ತೆ ಸೈಡ್ ಇದೆ. ಅಲ್ಲಿಂದ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಒಂದು 1500 ಇರ್ತಾರೆ ಅಂತ ಎಕ್ಸಾಂಪಲ್ಗೆ. ಆ 1500ರಲ್ಲಿ ಎಷ್ಟು ಜನ ಅವ್ರಿಗೆಲ್ಲರೂ ಕೂಡ ನೀವು ಮೆಸೇಜ್ ಸೆಂಡ್ ಮಾಡೋದು, ಆವಾಗ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಸೆಂಡ್ ಮಾಡೋದು. ಅಂದರೆ ಟೆಲಿಗ್ರಾಮಲ್ಲಿ ಅವರಿಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಸೆಂಡ್ ಮಾಡೋದು, ಅವರು ನಿಮಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಲಿಂಕ್ಸ್ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸ್ಕ್ರೀನ್ಶಾಟನ್ನು ಸೆಂಡ್ ಮಾಡ್ತಾರೆ. ಅದೇ ರೀತಿ ಕೂಡ ಅವರ ಒಂದು ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಕ್ರೀನ್ಶಾಟ್ ಸೆಂಡ್ ಮಾಡ್ತಾರೆ. ಈ ರೀತಿ ಮಾಡ್ತಾ ನೀವು 1,000 ಸಬ್ಸ್ಕ್ರೈಬರ್ಸ್ ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ಆದರೆ ಬಟ್ ಈ ರೀತಿ ಮಾಡಿದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ. ನಾನು ನಿಮಗೆ ಮೊದಲೇ ಹೇಳ್ಬಿಡ್ತೀನಿ, ಈ ರೀತಿ ಮಾಡಿದರೆ ಚಾನಲ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತಾ ಅಂತ ನಿಮಗೆ ಅಂತ ಇದ್ದಾರೆ ಪ್ರತಿಯೊಬ್ಬರಿಗೆ ಹೇಳ್ಬೇಕಾರೆ. ಎಕ್ಸಾಂಪಲ್ ಬಂದ್ಬಿಟ್ಟು ಎಲ್ಲರಿಗೆ ಹೇಳ್ತೀನಿ, ಮಾನಿಟೈಸೇಷನ್ ಆನ್ ಆಗುತ್ತೆ. ನೀವು ಸಬ್ ಅಂದರೆ ನಿಮ್ಮ ಚಾನಲ್ ಲಿಂಕ್ ಶೇರ್ ಮಾಡಿದರೆ 100% ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ. ಅದು ಯಾವ ರೀತಿ ಅಪ್ಪ ಅಂದ್ರೆ ಹೇಳ್ಬೇಕಾರೆ, ಆ್ಯಕ್ಚುಲಿ ಬಂದ್ಬಿಟ್ಟು ಈಗ ಇದ್ದಂಥ ಯೂಟ್ಯೂಬರ್ಸ್ ಯಾರು ಮಾಡಿಲ್ಲ ಸಬ್, ಎಲ್ಲ ಯೂಟ್ಯೂಬರ್ಸ್ ಮಾಡಿದ್ದಾರೆ, ದೊಡ್ಡ ಯೂಟ್ಯೂಬರ್ಸ್ ಕೂಡ ಮಾಡಿದ್ದಾರೆ. ಎಕ್ಸಾಂಪಲ್ ಆಗಿ ಯಾರು ಇನ್ನೊಬ್ಬರು ಯಾಕೆ ನಾನೇ ಮಾಡಿದ್ದೀನಿ ಸಬ್. ಅದು ಯಾವಾಗ ಮಾಡಿದ್ದೀನಿ, ಆವಾಗ ಫಸ್ಟ್ ನಾನು ಚಾನಲ್ ಕ್ರಿಯೇಟ್ ಮಾಡಿದಾಗ 0 ಸಬ್ಸ್ಕ್ರೈಬರ್ ಇತ್ತು. ಆವಾಗ ನಾನೇ ನನ್ನ ಕೈಯಾರೆ ಮಾಡಿದ್ದೀನಿ, ಇನ್ನೊಬ್ಬರು ಲಿಂಕ್ ಶೇರ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ಆವಾಗ ಮಾಡಿದ್ದೀನಿ. ಎಲ್ಲ ಯೂಟ್ಯೂಬರ್ಸ್ ಕೂಡ ಮಾಡಿದ್ದಾರೆ, ಅವ್ರು ನಾನು ಒಬ್ಬನೇ ಅಲ್ಲ, ಎಲ್ಲ ಯೂಟ್ಯೂಬರ್ಸ್ ಕೂಡ ಮಾಡಿದ್ದಾರೆ. ಯಾಕೆ ಮಾಡಿದ್ವಿ, ಆವಾಗ ನಮ್ಗೆ ಸರಿಯಾಗಿ ರೀಚ್ ಬರ್ತಲ್ಲ. ಅದ್ರ ಬಟ್ ಇವಾಗ ಒಂದು ಈ ಕನ್ನಡ ಟೆಕ್ ಎಡಿಟ್ಸ್ ಅನ್ನೋದೊಂದು ಕುಟುಂಬ ಆಗಿದೆ, ಒಂದು ವೇದಿಕೆ. ಅಂದರೆ ಕನ್ನಡ ಟೆಕ್ ಎಡಿಟ್ಸ್ ಅನ್ನೋದು ಒಂದು ಇದನ್ನಾಗಿದೆ, ಒಂದು ಟೀಮ್ ಆಗಿದೆ. ಈ ಕನ್ನಡ ಟೆಕ್ ಎಡಿಟ್ಸ್ ಒಂದು ಟೀಮ್. ಈಗ 80,000 ಸಬ್ಸ್ಕ್ರೈಬರ್ಸ್, ಈ ಕನ್ನಡ ಟೆಕ್ ಎಡಿಟ್ಸ್ 80,000 ಸಬ್ಸ್ಕ್ರೈಬರ್ಸ್, ಒಂದು ಕುಟುಂಬ. ಇವಾಗ ಆ ಕನ್ನಡ ಟೆಕ್ ಎಡಿಟ್ಸ್ ಅನ್ನೋದೊಂದು ಪಬ್ಲಿಕ್ ಇದೆ. ಇವಾಗ ಗುರುತಿಸ್ತಾರೆ, ಇವಾಗ ನೋಡ್ತಾರೆ. ನಾನು ಕೂಡ ಸ್ಟಾರ್ಟಿಂಗ್ 0 ಸಬ್ಸ್ಕ್ರೈಬರ್ಸ್ ಇದ್ದಾಗ ನಾನು ಹೇಳ್ತೇನೆ, ಯಾವುದೋ ಮುಚ್ಚುಮರಲ್ಲ, ನಾನು ಕೂಡ ಸಬ್ ಮಾಡಿದ್ದೀನಿ. ನಿಮ್ಗೆ ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತೀನಿ, ನೀವು ಕೂಡ ಈ ರೀತಿ ಮಾಡಿ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಲಿ. ಈ ರೀತಿ ಮಾಡಿದ್ದೀನಿ. ಆವಾಗ ನನ್ನೊಂದು ಯೂಟ್ಯೂಬ್ ಚಾನಲ್ ನಾನು ಕೂಡ ಅಪ್ಲೈ ಮಾಡಿದ ಮಾನಿಟೈಸೇಷನ್ ಆನ್ ಆಗುತ್ತೆ. 100% ಆಗೋಣ ಆಗಿದೆ. ಅಂದರೆ ಯೂಟ್ಯೂಬ್ನಲ್ಲಿ ಯಾವ ರೀತಿ ಅನ್ಬೇಕಾದ್ರೆ, ನೀವು ಸಬ್ ನೀವು ಯಾರಿಗೆ ಲಿಂಕ್ ಶೇರ್ ಮಾಡಿ ಏನೇ ಮಾಡಿ, ಅದು ಬಟ್ ಯೂಟ್ಯೂಬ್ನಲ್ಲಿ ನಿಮಗೆ 1,000 ಕೌಂಟ್ ಅನ್ನೋದು ಆಗಿರಬೇಕು. ಸಬ್ಸ್ಕ್ರೈಬರ್ಸ್ 1,000 ಕೌಂಟ್ ಅನ್ನೋದು ಆಗಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ. ಅದನ್ನ ಬಿಟ್ಟರೆ ಏನೂ ಪ್ರಾಬ್ಲಮ್ ಆಗಲ್ಲ. ತುಂಬ ಜನ ಅಂತ ಇರ್ತಾರೆ, ಬ್ರದರ್ 1,000 ಸಬ್ಸ್ಕ್ರೈಬರ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ, ಮಾನಿಟೈಸೇಷನ್ ಅಪ್ಲೈ ಮಾಡಿದ ತಕ್ಷಣ ಮಾನಿಟೈಸೇಷನ್ ಆನ್ ಆಗಿಲ್ಲ. ಬ್ರದರ್ ಅಲ್ಲಿ ನೀವು ಸಬ್ ಮಾಡಿದ್ರಿಂದ ಅಂದರೆ ಇನ್ನೊಬ್ಬರು ಲಿಂಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂತ ತಿಳ್ಕೊಬೇಡಿ. ಏನಾದರೂ ರಿವ್ಯೂಸ್ ಕಂಟೆಂಟು, ಇನ್ನೊಬ್ರು ಕಂಟೆಂಟ್ ಯೂಸ್ ಮಾಡೋದು, ಇನ್ನೊಬ್ರು ವಿಡಿಯೋ ಯೂಸ್ ಮಾಡಿದ ಕಾರಣಕ್ಕೋಸ್ಕರ ಸಬ್ಸ್ಕ್ರೈಬರ್ಸ್ ಅಂದರೆ ಇನ್ನೊಬ್ರು ವಿಡಿಯೋ ಯೂಸ್ ಮಾಡೋ ಕಾರಣಕ್ಕೋಸ್ಕರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗಿಲ್ಲ. ಅದನ್ನ ಬಿಟ್ಟು ಸಬ್ ಮಾಡಿದರೆ ಚಾನಲ್ ಮಾನಿಟೈಸೇಷನ್ ಆನ್ ಆಗಲ್ಲ ಅಂತೆಲ್ಲ, ಮಾನಿಟೈಸೇಷನ್ ಆನ್ ಆಗುತ್ತೆ. ಆದರೆ ಬಟ್ ಇದನ್ನೊಂದು ಬೇಜಾರಾಗೋ ವಿಷಯ ಏನಪ್ಪ, ಈ ಸಬ್ನಿಂದ ನಾವು ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಬೋದು, ಏನೂ ಇಲ್ಲ. ಆದರೆ ಬಟ್ ಚೆನ್ನಾಗಿ ವ್ಯೂಸ್ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ, ಈಗ ನಾನು ಟೆಕ್ ಕ್ಯಾಟಗರಿ ಮಾಡ್ತೇನೆ, ಆದರೆ ಬಟ್ ಟೆಕ್ ಕ್ಯಾಟಗರಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಮಾತ್ರ ವಿಡಿಯೋ ನೋಡ್ತಾರೆ. ಅದನ್ನ ಬಿಟ್ಟು ಗೇಮರ್ಸ್ಗೆ ನಾನು ವಿಡಿಯೋ ನೋಡಿದ್ರೆ, ನನ್ನ ವಿಡಿಯೋ ಲಿಂಕ್ಸ್ ಏನು ಮಾಡಿದ್ರೆ ಯಾರು ನೋಡ್ತಾರೆ,
ಯಾರು ನೋಡಲ್ಲ. ಅದೇ ಕೂಡ ಈ ಸಪೋರ್ಟ್ ಸಬ್ಬಲ್ಲಿ ಹಲವಾರು ಕ್ಯಾಟಗರಿ ಇದ್ದವ್ರು ಇರ್ತಾರೆ, ಅವರೆಲ್ಲ ಯೂಟ್ಯೂಬರ್ಸ್, ನೀವು ಯೂಟ್ಯೂಬರ್ಸ್. ನಮ್ಮ ಚಾನಲ್ ನಾನು ಕನ್ನಡ ಟೆಕರ್ಸ್ ಅಂತ ಒಂದು ಟೆಲಿಗ್ರಾಮ್ ಇದೆ, ಅಲ್ಲಿ ಹೋಗಿ ನೀವು ಜಾಯ್ನ್ ಆಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಅಲ್ಲಿ ಇದ್ದಂಥ ಪ್ರತಿಯೊಬ್ಬರು ಕೂಡ ಯೂಟ್ಯೂಬರ್ಸ್, ಅದರಲ್ಲಿ ಗೇಮರ್ಸ್ ಕೂಡ ಇದ್ದಾರೆ, ಕುಕ್ಕಿಂಗ್ದವ್ರು ಇದ್ದಾರೆ, ಬ್ಲಾಗಿಂಗ್ದವ್ರು ಇದ್ದಾರೆ, ಟೆಕ್ದವ್ರು ಇದ್ದಾರೆ, ಆಲ್ಮೋಸ್ಟ್ ಇದ್ದಾರೆ. ಆದರೆ ಬಟ್ ಅವ್ರಿಗೆ ಏನು ಇಂಟ್ರೆಸ್ಟ್ ಅವರ ಕ್ಯಾಟಗರಿ ವೀಡಿಯೋ ಮಾತ್ರ ಇಂಟ್ರೆಸ್ಟ್ ಇರುತ್ತೆ. ಈಗ ನಾನು ಟೆಕ್ ಕ್ಯಾಟಗರಿ ಬ್ಲಾಗಿಂಗ್ದವ್ರು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನೋಡ್ತಾರೆ? ನೋಡಲ್ಲ. ಗೇಮರ್ಸ್ಗೆ ವೀಡಿಯೋ ಅಪ್ಲೋಡ್ ಮಾಡಿದರೆ ನೋಡ್ತಾರಾ? ನೋಡಲ್ಲ. ಲಿಂಕ್ಸ್ ಏನು ಮಾಡಿದ್ರೆ ನೋಡಲ್ಲ. ಚಾನಲ್ ಸಬ್ಸ್ಕ್ರೈಬ್ ಆಗಿರ್ತಾರೆ, ಬಟ್ ಅವ್ರ ನೋಟಿಫಿಕೇಶನ್ ವೀಡಿಯೋ ನೋಡ್ತಾರಾ? ನೋಡಲ್ಲ. ಇದು ಒಂದು ಪ್ರಾಬ್ಲಮ್. ಇದರಿಂದ ಏನಾಗುತ್ತೆ, ಚಾನಲ್ ಸ್ವಲ್ಪ ಡೌನ್ ಆಗುತ್ತೆ. ಆದರೆ ಬಟ್ ಚಾನಲ್ ಅನ್ನೋದು ಗ್ರೋ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ದಿಂದ ನಾವು ಇಷ್ಟೇ ಮಾಡ್ತೀವಿ, ಪ್ರತಿದಿನ ಮಾಡಲ್ಲ. ಸ್ಟಾರ್ಟಿಂಗ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋ ಮಾರ್ಗೆ ಅವರಿಗೆ ಮಾಡ್ತೀವಿ, ಆದರೆ ಬಟ್ ಇವಾಗ ಮಾಡ್ತೀವಿ ಇಲ್ಲ, ಆಟೋಮೆಟಿಕ್ ಚಾನಲ್ ಗ್ರೋ ಆಗುತ್ತೆ. ನಾನು ನಿಮಗೆ ಮೊದಲನೇ ಬಂದ್ಬಿಟ್ಟು ಎಲ್ಲರಿಗೂ ಹೇಳ್ತೇನೆ, ಯೂಟ್ಯೂಬ್ನಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅಷ್ಟು ವ್ಯೂಸ್ ಬರ್ಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟ್ ಮ್ಯಾಟರ್ ಅಲ್ಲ. ನನಗೆ 80 ಎಕ್ಸಾಂಪಲ್ಗೆ ನನಗೆ 80,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. 80,000 ಸಬ್ಸ್ಕ್ರೈಬರ್ಸ್ ಇದ್ದರೆ ನನಗೆ ವ್ಯೂಸ್ ಎಷ್ಟು ಬರುತ್ತೆ? 1K 2K 3K 4K ವರೆಗೂ ವ್ಯೂಸ್ ಬರುತ್ತೆ. ಯಾಕೆ? ಅವರೆಲ್ಲ ಸಬ್ಸ್ಕ್ರೈಬರ್ಸ್ ಆ್ಯಕ್ಟಿವ್ ಅಂದರೆ ಅವರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ ಕಂಟೆಂಟ್ ಇಷ್ಟಪಡ್ತಾರಾ? ಇಲ್ಲ. ಎಷ್ಟು ಸಬ್ಸ್ಕ್ರೈಬರ್ಸ್ ಇರ್ತಾರೆ ಅಷ್ಟು ಅಂದರೆ ಮೇನ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬರ್ಸ್ ಅನ್ನೋದು ಮ್ಯಾಟ್ರ್ ಆಗಲ್ಲ. ನಿಮಗೆ 1,000 ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ವೈರಲ್ ಆಗುತ್ತೆ, ವ್ಯೂಸ್ ಬರುತ್ತೆ. ಆದರೆ ಬಟ್ ಮೇನ್ ಇಂಪಾರ್ಟೆಂಟ್ ನಿಮ್ಮೊಂದು ಯೂಟ್ಯೂಬ್ ವಿಡಿಯೋದಲ್ಲಿ ಕಂಟೆಂಟ್ ಅನ್ನೋದು ದಮ್ ಪವರಲ್ಲಿ ಇರಬೇಕು. ಕಂಟೆಂಟ್ ಅನ್ನೋದು ಪವರ್ ಕದರಲ್ಲಿ ಇರಬೇಕು, ಆವಾಗ ವ್ಯೂಸ್ ಬರುತ್ತೆ, ವೈರಲ್ ಆಗುತ್ತೆ. ಇಷ್ಟೇ 1000 ಸಬ್ಸ್ಕ್ರೈಬರ್ಸ್ ಇದ್ದರೆ ಮಾತ್ರ ವ್ಯೂಸ್ ಬರುತ್ತೆ ಏನೂ ಇಲ್ಲ. ಸಬ್ಸ್ಕ್ರೈಬರ್ಸ್ ಎಷ್ಟೇ ಇರಲಿ, ಏನೇ ಇರಲಿ, ಆದರೆ ಬಟ್ ವ್ಯೂಸ್ ಬರ್ಬೇಕೇನು ಹೇಳ್ಬೇಕು, ನಾವು ಒಳ್ಳೆ ಒರಿಜಿನಲ್ ಕಂಟೆಂಟ್ ವಿಡಿಯೋ ಹಾಕ್ಬೇಕು. 100% ವ್ಯೂಸ್ ಬರುತ್ತೆ, ಆರಾಮಾಗಿ ಚಾನಲ್ ಕೂಡ ಗ್ರೋ ಆಗುತ್ತೆ. ಇಷ್ಟೇ ನೋಡಿ. ಈ ಸಪೋರ್ಟ್ ಇನ್ನೊಬ್ರಿಗೆ ನೀವು ಲಿಂಕ್ ಏನೋ ಮಾಡಿ ಯೂಟ್ಯೂಬ್ದವ್ರು ಒಂದು ಹೇಳಿದರೆ ನೀವು ಯಾರಿಗೆ ಬೇಕಾದ್ರೂ ಲಿಂಕ್ ಶೇರ್ ಮಾಡ್ಕೊಂಡು ಏನೋ ಮಾಡಿ, ಆದರೆ ಬಟ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೋಟಿವೇಶನ್ ಆನ್ ಆದಂಗೆ. ಇದೇ ನೋಡಿ, ತುಂಬ ಸಿಂಪಲ್. ಇನ್ನೊಂದು ಜಸ್ಟ್ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಡೌಟ್ ಎಕ್ಸ್ಪ್ಲೇನ್ ಆಗಿದೆಲ್ಲ ಚಿಕ್ಕದಕ್ಕೆ ಬಿಡಿಸಿ ಕಮೆಂಟಕ್ಕೆ ಅಂತ ಆಯ್ತಾ? ತುಂಬ ಜನ ಡೌಟ್ ಇತ್ತು, ಈ ಡೌಟ್ ನಾನು ನಿಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ ಆಯ್ತಾ? ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋ ಮುಂಚೆ ಮತ್ತೊಮ್ಮೆ ಎಲ್ಲರಿಗೂ ಹೇಳ್ತೀನಿ, ಈ ಲಿಂಕ್ ಶೇರ್ ಮಾಡೋದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ, ಆದರೆ ಬಟ್ ಸ್ವಲ್ಪ ವ್ಯೂಸ್ ಬರಲ್ಲ ಅಷ್ಟೇ. ಯಾಕಂದರೆ ಅವರೆಲ್ಲ ನಮ್ಮನ್ನ ಇಷ್ಟಪಡಲ್ಲ, ನಮ್ಮನ್ನು ಕೂಡ ಕೆಟ್ಟವರನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡೋರು ಕೂಡ ಇರ್ತಾರೆ. ಆ ರೀತಿ ನನಗೆ ಯಾರೂ ಇಲ್ಲ. ಎಲ್ಲ ನಮ್ಮ ಕನ್ನಡ ಟೆಕ್ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಮನಸ್ಸು ಕದ್ದಿದ್ದೀನಿ, ಇನ್ನೂ ಕದೀತೀನಿ ಅಂತ ಇವತ್ತು ಮುಸ್ಲಿಂ ಪ್ರತಿಯೊಬ್ಬರು ಕೂಡ ಜೇನನ್ನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಎಲ್ಲರಿಗೂ ಬಾಯ್.